ದೀಪಾವಳಿ ಟೈಮಲ್ಲಿ ಈ ಥರ ಅರೇಂಜ್ ಮಾಡ್ಬೋದು. ಮಧ್ಯದಲ್ಲಿ ಲಕ್ಷ್ಮಿ ಕೂಡಿಸಿ ಆ ಕಡೆ ಈ ಕಡೆ ಆನೆಗಳನ್ನು ಇಟ್ಟು ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ನೋಡೋಣ ಯಾವ ಥರ ಕಾಣುತ್ತೆ ಅಂಥೇಳಿ ನಾನು ಇದನ್ನು ಅರೇಂಜ್ ಮಾಡಿ ನೋಡ್ತಾ ಇದ್ದೀನಿ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಈ ಥರನೂ ಮಾಡ್ಬೋದು. ನೋಡಿ, ಈ ಥರ ತಿರುಗಿಸಿ ಕೂಡ ಮಾಡ್ಬೋದು. ಯಾಕೆಂದರೆ ನಾನು ಇದೊಂದೇ ಮಾಡಿರೋದ್ರಿಂದ ನಾನು ಒಂದರಲ್ಲೇ ಡೈರೆಕ್ಷನ್ ಚೇಂಜ್ ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ.